ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ಸಖತ್ ಖಾರವಾಗಿಯೇ ಇದ್ದರು. ಚೈತ್ರ ಅವರಿಗೆ ಸಖತ್ ಕ್ಲಾಸ್ ತೆಗೆದುಕೊಂಡಿರುವುದು ಗೊತ್ತೇ ಇದೆ. ಕೊನೆ ಹಂತದಲ್ಲಿ ಕಿಚ್ಚ ಅವರು ಈ ವಾರ ಡಬಲ್ ಎಲಿಮಿನೇಷನ್ ಇರೋದು ಎಂಬ ಸುಳಿವನ್ನು ನೀಡಿದರು. ಅದರಂತೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆಯೂ ಸಖತ್ ಚರ್ಚೆಗಳು ಆಗುತ್ತಿವೆ. ಈ ವಾರ ಜೋಡಿ ಟಾಸ್ಕ್ ಆಟ ಆಗಿರುವ ಪರಿಣಾಮ 2 ಸ್ಪರ್ಧಿಗಳು ಎಲಿಮಿನೇಟ್ ಆಗಲಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದರೆ ಮನೆಗೆ ಎಂಟ್ರಿ ಕೊಡುತ್ತಿರುವ ಸ್ಪರ್ಧಿ ಯಾರು? ಈಗಾಗಲೇ ಜಗದೀಶ್, ರಂಜಿತ್, ಮಾನಸ, ಯಮುನಾ ಮನೆಯಿಂದ ಆಚೆ ಹೋಗಿರೋದು ಗೊತ್ತೇ ಇದೆ. ಬಿಗ್ ಬಾಸ್ ಕನ್ನಡ 11 ಈಗಾಗಲೇ 7 ವಾರಗಳ ಅಂತ್ಯಕ್ಕೆ ಬಂದು ನಿಂತಿದೆ. ಈ ವಾರ ಬರೋಬ್ಬರಿ 10 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಹನುಮಂತು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಉತ್ತಮ ರೀತಿಯಲ್ಲಿ ಆಡುತ್ತಿದ್ದಾನೆ. ಕಿರುತೆರೆ ಒಬ್ಬ ನಟ ಹಾಗೂ ನಟಿ ಹೊಸದಾಗಿ ಮನೆಯೊಳಗೆ ಹೋಗುತ್ತಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಶೋಭಾ ಶೆಟ್ಟಿ ಮತ್ತು ರಂಜಿತ್ ಅವರುಗಳು ಈ ಬಾರಿ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆ ಪ್ರವೇಶ ಮಾಡಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಬಿಗ್ ಬಾಸ್ ಸೀಸನ್ 7ರಲ್ಲಿ ಶೋಭಾ ಶೆಟ್ಟಿ ಭಾಗಿಯಾಗಿದ್ದರು. ಅಲ್ಲಿ ತಮ್ಮ ಜಗಳ ಕಿರಿಕಿರಿಗಳಿಂದಾಗಲೇ ಜನಪ್ರಿಯ ಆಗಿದ್ದರು. ಶೋಭಾ ಶೆಟ್ಟಿ ಕಳೆದ ಸೀಸನ್ನಲ್ಲಿ ಅವಿನಾಶ್ ಮತ್ತು ಪವಿ ಅವರುಗಳ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದರು. ಇನ್ನು ನಿನ್ನೆಯಷ್ಟೇ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ಅವರು ಇದು ಜೋಡಿ ವಾರ ಆಗಿದ್ದೇ ಅಲ್ವಾ? ಹಾಗಿದ್ರೆ ಈ ವಾರ ಯಾರು ಅಥವಾ ಯಾರ್ಯಾರು ಹೋಗ್ತಾರೆ ಮುಂದಿನ ಎಪಿಸೋಡ್ವರೆಗೂ ಕಾಯ್ತಾ ಇರಿ ಎಂದು ಸುದೀಪ್ ಹೇಳಿದ್ದಾರೆ. ಈಗಾಗಲೇ ಅನುಷಾ ರೈ ಬಿಗ್ ಬಾಸ್ ಜರ್ನಿ ಮುಗಿಸಿ ಮನೆಯಿಂದ ಹೊರಗೋಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಈ ವಾರ ಶಿಶಿರ್, ಧರ್ಮ, ಧನರಾಜ್, ಮೋಕ್ಷಿತಾ, ಸುರೇಶ್, ಮಂಜು, ಭವ್ಯ, ಗೌತಮಿ, ಹನುಮಂತು, ಅನುಷಾ ಸೇರಿ ಬರೋಬ್ಬರಿ 10 ಜನ ನಾಮಿನೇಟ್ ಆಗಿದ್ದರು. ಮಂಜು ಮುಂದೆ ಚೈತ್ರ ಕುಂದಾಪುರ್ ಕತೆ ಮೂಲಕ ಹೊರಗಿನ ಅಭಿಪ್ರಾಯ ಅಂತ ಸ್ಪರ್ಧಿಗಳ ಮುಂದೆ ಹೇಳಿದ್ರು. ಇಂತಹ ಕತೆಯನ್ನು ನೀವು ಯಾಕೆ ಹೇಳಿದ್ರಿ ಎಂದು ಕಿಚ್ಚ ಸುದೀಪ್ ನಿಜಕ್ಕೂ ನಡೆದಿದ್ದು ಏನು ಅಂತ ಚೈತ್ರಾಗೆ ಸುದೀಪ್ ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಚೈತ್ರ, ಆಸ್ಪತ್ರೆಯಲ್ಲಿ ಡಾಕ್ಟರ್, ನರ್ಸ್, ಸ್ಪರ್ಧಿಗಳು ಹೇಳಿದ್ದನ್ನು ನಾನು ಹೇಳಿದ್ದೇನೆ ಎಂದು ಸಮರ್ಥಿಸಿಕೊಂಡಿದ್ರು. ಅಷ್ಟಕ್ಕೆ ಬಿಡದ ಕಿಚ್ಚ ಸುದೀಪ್ ಚೈತ್ರ ಕುಂದಾಪುರ್ ಅವರನ್ನು ತರಾಟೆಗೆ ತೆಗೆದುಕೊಂಡ್ರು. ಇದೇ ವೇಳೆ ಚೈತ್ರ ಕುಂದಾಪುರ್ಗೆ ಹೊಸ ಹೆಸರನ್ನು ಕೂಡ ಸುದೀಪ್ ನಾಮಕರಣ ಮಾಡಿದ್ದಾರೆ. ಚೈತ್ರ, ನಿಮಗೆ ಒಂದು ಹೆಸರಿಟ್ಟಿದ್ದೇನೆ, ಅದು ಏನೆಂದರೆ ಎಸಿಕೆ ಎಂದಿದ್ದಾರೆ. ಎಸಿಕೆ ಅಂದರೆ ಅಮರ್ ಚಿತ್ರಕಥಾ ಎಂದು ಸುದೀಪ್ ಹೇಳಿದ್ದಾರೆ. ಬಳಿಕ ಚೈತ್ರಳನ್ನು ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಾರೆ.